ಅದೇ ನನ್ನ ಎಕ್ಸ್ಪೀರಿಯನ್ಸ್ ಅಂದರೆ ಮೇಡಮ್, ಈ ಸಿನಿಮಾಗೆ ಕತೆ ಹೇಳಿದ್ರು ಒಂದು 8 ತಿಂಗಳು ಮುಂಚೆ. ನಾನು ಶೂಟಿಂಗ್ ಬರೋದಕ್ಕೆ ಒಂದು 8 ತಿಂಗಳು ಮುಂಚೆ ಕತೆ ಹೇಳಿದ್ರು. ಆಮೇಲೆ ನಾನು ಶೂಟಿಂಗ್ ಬಂದಿದ್ದು. ಈ ಮಧ್ಯದಲ್ಲಿ ಒಂದು ಸೀರೀಸ್ ಡೈರೆಕ್ಟ್ ಮಾಡ್ತಿದ್ದೆ, ಅಲ್ಲಿ ಅನಿರುದ್ಧ ಅಂತ ಬ್ಯಾಟ್ ಮಾಡಿದ್ದಾನೆ ಈ ಸಿನಿಮಾದಲ್ಲಿ. ಅವನು ಒಂದು 2-3 ಎಕ್ಸ್ಪೀರಿಯನ್ಸ್ ಹೇಳ್ದ ಚೈತನ್ಯ ಅವ್ರದ್ದು. ಅಂದರೆ ಚೈತನ್ಯ ಅವ್ರು ನನಗೆ ಒಂದು 25 ವರ್ಷದಿಂದ ಪರಿಚಯ ಆಲ್ಮೋಸ್ಟು. ಬಟ್ ಅವರ ಕೈ ಕೆಳಗಡೆ ನಾನು ಯಾವತ್ತೂ ಕೆಲಸ ಮಾಡಿರಲಿಲ್ಲ. ಫ್ರೆಂಡ್ ಆಗಿ ಗೊತ್ತು, ಡೈರೆಕ್ಟರ್ ಆಗಿ ಗೊತ್ತು. ಸರಿ, ಅವನು ಅನಿರುದ್ಧ ಅನ್ನೋ ನಮ್ದ್ರಲ್ಲಿ ಆ್ಯಕ್ಟ್ ಮಾಡಿದವನು ಮೈಸೂರಲ್ಲಿ ಮಾತಾಡ್ತಾ ಅವನು ಭಯಂಕರ ಟೆಂಪರ್ಮೆಂಟ್ ಕಣಲ್ಲ, ಅವರು ಮೈಗೆ ಹೊಡೆದಾಕ್ಬಿಟ್ಟ ಅಂತ. ನಾನು ಇದೇನು ಈ ಹುಚ್ಚರ ಜೊತೆ ಯಾರಪ್ಪ ಕೆಲಸ ಮಾಡ್ತಾರೆ ಸುಮ್ಮನೆ. ಸರಿ, ನಾನು ಆಮೇಲೆ ಫೋನ್ ಬಂದಿರಲಿಲ್ಲ ನನಗೆ. ಸರಿ ಬಿಟ್ರೇನೋ ನನ್ನ ಕ್ಯಾರೆಕ್ಟರು, ನಾನು ಇಲ್ಲ ಅಂತ ಅಂದ್ಕೊಂಡಿದ್ದೆ ಸಿನಿಮಾದಲ್ಲಿ, ಇಲ್ಲ ಅಂತ. ಮತ್ತು ಆಮೇಲೆ ನೋಡಿದ್ರೆ ಇನ್ನೊಂದ್ಸರ್ತಿ ಫೋನ್ ಬಂತು, ನಿಮ್ಮದು ನೆಕ್ಸ್ಟ್ ವೀಕಲ್ಲಿ ಬಂದ್ಬಿಡುತ್ತೆ ರೀ ಕ್ಯಾರೆಕ್ಟರು ಅಂತ ಅಂದರು. ಸರಿ, ನಾನು ಅಂದ್ಕೊಂಡಿದ್ದೆ ಹೋಗೋದು ಮೊದಲನೇ ದಿವಸ. ಅಕಸ್ಮಾತ್ ಇವ್ರು ಹೆಂಗೆ ಕೂತ್ಕೋತಿ ಹೆಂಗೆ ಆಡಿದ್ರೆ, ಇಲ್ಲ ಸರ್ ನಮ್ಗೆ ಯಾಕೋ ಈ ಕ್ಯಾರೆಕ್ಟ್ರು ನನಗೂ ಅದಕ್ಕೂ ಸರ್ ಹೋಗ್ತಾ ಇಲ್ಲ ಅಂತ ನಿಧಾನಕ್ಕೆ ಹೇಳಿ ತಪ್ಪಿಸ್ಕೊಂಡ್ಬಿಡೋಣ ಅಂತ ಇದ್ದೆ. ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ದು ಅಂದರೆ ನನಗೆ ಶ್ರುತಿಯವ್ರು ಯಾವಾಗಲೂ ಹೇಳೋರು ಚೈತನ್ಯ ಇಸ್ ಸಚ್ ಎ ಸ್ವೀಟ್ ಡೈರೆಕ್ಟರ್ ಅಂತ. ಅದು ಈ ಸರ್ತಿ ನನಗೆ ಸಾಬೀತಾಯಿತು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಪದ್ಮಾವತಿ ಅವ್ರದ್ದು ನಾನು ಶುಂಠಿಕೊಪ್ಪದಲ್ಲೂ ಗೋಣಿಕೊಪ್ಪದಲ್ಲೂ ಫಸ್ಟ್ ಡೇ ಶೂಟಿಂಗು. ಅಲ್ಲಿ ಚೈತನ್ಯ ಸರ್ ಪಕ್ಕದಲ್ಲಿ ನಾನು ಕೂತಿದ್ದೆ. ಇವ್ರು ಬಂದು ಕೂತ್ರು, ಇವರು ಒಂದು ಪ್ಯಾಂಟು ಒಂದು ಟಿ ಶರ್ಟ್ ಹಾಕೊಂಡು ಬಂದು ಕೂತ್ಬಿಟ್ರು. ಈಗ ನಾವು ಪ್ರೊಡ್ಯೂಸರ್ ಅಂದರೆ ಸಾಮಾನ್ಯ ಒಂದು 2 ಬೌನ್ಸರು, ಅದ್ರ ಜೊತೆ ಇನ್ನೊಂದಿಬ್ರು ಅಂತ. ಇವ್ರ ಪಾಡಿಗೆ ಅವ್ರು ಬಂದು ಕೂತ್ರು. ಯಾರೋ ಇರ್ಬೇಕು. ನಮಸ್ತೆ ಸರ್. ಹಾಂ ನಮಸ್ತೆ ಸರ್, ನಾನೇ ಪ್ರೊಡ್ಯೂಸರ್. ಹೌದಾ ಸರಿ. ಆಮೇಲೆ ರಿಜಿಸ್ಟರ್ ಆಗಿದ್ದು ಇವರೇ ಪ್ರೊಡ್ಯೂಸರ್ ಅಂತ. ಪದ್ಮಾವತಿ ಅವ್ರಿಗೆ, ಶ್ರೇಯಸ್ ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ನನ್ನ ಕಾಸ್ಟ್ ಮಾಡಿದ್ದಕ್ಕೆ. ಮೌನಪ್ರಾಯನ ಪಾತ್ರದಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಡೈರೆಕ್ಟ್ರು ಮತ್ತು ನೋಡಿದವರೆಲ್ಲ ಹೇಳಿದ್ದಾರೆ. ಜನ ಏನು ಹೇಳ್ತಾರೆ ನೋಡ್ಬೇಕು. ನೋಡ್ಬಿಟ್ಟು ಹೊರಗಡೆ ಬಂದರೆ ಯು ವಿಲ್ ಫೀಲ್ ದ 80s ಬ್ಯಾಂಗ್ಳೂರ್. ಅದು ಫೀಲ್ ಆಗುತ್ತೆ. ಪ್ರತಿ ಒಂದು ಸೀನಲ್ಲೂ ಒಂದು ಬ್ಯಾಕ್ ಡ್ರಾಪ್ ಇಂದ ಹಿಡಿದು ಪ್ರತಿ ಒಂದು ಸೀನು ಎಷ್ಟು ಚೆನ್ನಾಗಿ 80s ಕರ್ಕೊಂಡು ಹೋಗಿದ್ದಾರೆ ಸಿನಿಮಾನಲ್ಲಿ ಅಂದರೆ ಐ ರಿಯಲಿ ಲವ್ಡ್ ಇಟ್ ಸರ್. ಬಿಕಾಸ್ ಬಲರಾಮ ಆ ದಿನಗಳು ನೋಡಿದಾಗ ನನಗೊಂದು ಆಸೆ ಇತ್ತು, ಈ ಥರ ಒಂದು ಕಲ್ಟ್ ಸಿನಿಮಾನಲ್ಲಿ ಒಂದು ಒಳ್ಳೆ ಗ್ಯಾಂಗ್ಸ್ಟರ್ ಥರ ಮಾಡಿದರೆ ಹೇಗಿರ್ತಿತ್ತು ಅಂತ. ಆ್ಯಂಡ್ ದಟ್ ಆಪರ್ಚುನಿಟಿ ಐ ಗಾಟ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ಸ್, ದೇ ಆರ್ ಫ್ಯಾಮಿಲಿ ಟು ಮೀ. ಪ್ರತಿದಿನ ನಗ್ನಗ್ತಾ ವೆಲ್ಕಮ್ ಮಾಡಿ ಹಾಗೆ ಕಳಿಸ್ಕೊಡ್ತಿದ್ರು. ಆ್ಯಂಡ್ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಆ್ಯಂಡ್ ವಿನೋದ್ ಸರ್, ನಾನು ಇದನ್ನು ಹೇಳಲೇಬೇಕು. ಕತ್ತಿ ಅನ್ನೋ ಒಂದು ಕ್ಯಾರೆಕ್ಟರ್ ಹೇಳ್ಬೋದಾ ಸರ್? ಅಂದರೆ ಅದು ಒಂದು ಪರ್ಟಿಕ್ಯುಲರ್ ಬಾಡಿ ಲ್ಯಾಂಗ್ವೇಜ್ ಬೇಕಾಗಿತ್ತು ಅದಕ್ಕೆ. ಆ್ಯಂಡ್ ನಾನು ಇವತ್ತವರೆಗೂ ಮಾಡಿರೋದ್ರಲ್ಲಿ ಆ ಥರ ಕ್ಯಾರೆಕ್ಟರ್ ನಾನು ಮಾಡಿಲ್ಲ. ಅದನ್ನು ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು ವಿನೋದ್ ಸರ್. ಸಚ್ ಅ ಸ್ವೀಟ್ ಆರ್ಟ್. ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರದ್ದೇ ಒಂದು ಅಷ್ಟಿರ್ತಿತ್ತು ಕೆಲಸ. ಅದನ್ನು ಬಿಟ್ಟು ನಮ್ಮ ಒಂದು ಸೀನ್ಗೆ ಇನ್ವಾಲ್ವ್ ಆಗಿ ಈ ಥರ ಬಂದರೆ ಚೆನ್ನಾಗಿರುತ್ತೆ, ಈ ಥರ ಡೈಲಾಗ್ಸು, ಈ ಥರ ಮ್ಯಾನರಿಸಮ್, ಈ ಥರ ಒಂದು ಬಾಡಿ ಲ್ಯಾಂಗ್ವೇಜ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಕತ್ತಿ ಸಖತ್ತಾಗಿ ಮಾಡಿದ್ದಾನೆ ಅಂತ ಹೇಳಿಸಿದ್ದು ಅವರು. ಆ್ಯಂಡ್ ಅದಕ್ಕೆಲ್ಲ ಆಪರ್ಚುನಿಟಿ ಕೊಟ್ಟಂತ ಪದ್ಮಾವತಿ ಮ್ಯಾಮ್, ಚೈತನ್ಯ ಸರ್, ಶ್ರೇಯಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ಕಾಸ್ಟಿಂಗ್ ಮಾಡಲಿಕ್ಕೆ. ಯಾಕಂದರೆ ಚೈತನ್ಯ ಸರ್ ಫೋನ್ ಅಂದ ತಕ್ಷಣ ತುಂಬ ಖುಷಿಯಾಗಿತ್ತು ನನಗೆ. ಯಾಕಂದರೆ ಈ ರೌಡಿಸಮ್ ತುಂಬ ಕಡೆ ನಾವು ಸ್ಲಮ್ಮಲ್ಲಿಂದ ನೋಡಿದ್ದೀವಿ, ಮತ್ತು ಆ ಕಥೆನೂ ಕೇಳಿದ್ದೀವಿ. ಮತ್ತು ಈ ಕ್ಯಾರೆಕ್ಟರ್ಗಳು ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಮಾವೇಂದರು ಎಲ್ಲ ಆ ಥರ ಒಂದು ಸರೌಂಡಿಂಗ್ ಇತ್ತು. ಆ ಹೊರಡಿದ್ದರಿಂದ ತುಂಬ ನನಗೂ ಖುಷಿಯಾಗಿತ್ತು, ಯಾವ ಒಂದು ಕುತೂಹಲ ಇತ್ತು. ಓಕೆ, ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಆ ದಿನಗಳು ಬರುವಾಗ ನಾವೆಲ್ಲ ಅವ್ರು ಹೇಳ್ದಂಗೆ ಚಿಕ್ಕ ಹುಡುಗರು, ಸಿನಿಮಾ ಈ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಅಷ್ಟೇ. ಇನ್ನು ಬೆಳೆದು ಬರ್ತಾ ಅದನ್ನು ಕನ್ನಡ ನೋಡಿದ್ವಿ, ಕಿವಿಯಲ್ಲಿ ಕೇಳಿದ್ವಿ, ನ್ಯೂಸ್ ಪೇಪರ್ ನೋಡ್ತಾ ಇದ್ವಿ. ಸೊ ತಿರ್ಗಾ ಬಲರಾಮನ ದಿನಗಳು ನಾವು ಒಂದು ದೊಡ್ಡ ಸ್ಕ್ರೀನ್ನಲ್ಲಿ ತೋರಿಸಿ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳಿದೆ ಹೆಂಗೆ ಸರ್ ಸ್ಟಾರ್ಟ್ ಮಾಡೋಣ. ಈ ಸಿನಿಮಾ ನನಗೆ ಫಸ್ಟ್ ಕಾಲ್ ಬಂದ ತಕ್ಷಣ ಆ್ಯಕ್ಚುಲಿ ಕ್ಯಾಸ್ಟಿಂಗಲ್ಲಿ ಆಗೋಗಿತ್ತು. ಮೇಯ್ನು ನಾನು ಒಪ್ಕೊಳ್ಳೋ ರೀಸನ್ ಏನು ಅಂದರೆ ಚೈತನ್ಯ ಸರು. ಆ ದಿನಗಳಿಂದ ನಾನು ತುಂಬ ದೊಡ್ಡ ಫ್ಯಾನು ಸರ್ಗೆ. ಅದಾದಮೇಲೆ ವಿನೋದ್ ಪ್ರಭಾಕರ್ ಸರು. ಶ್ರೇಯಸ್ ಸರ್ ಫೋನ್ ಮಾಡಿದಾಗ ಫಸ್ಟ್ ಕೇಳಿದ ಅದನ್ನೇ, ಸರ್ ಬಲರಾಮನ ದಿನಗಳು ತಿರ್ಗಾ ಮಚ್ಚ ಸರ್ ಬೇಡ ಸರ್ ಅಂದೆ. ಇಲ್ಲ ನಿಮ್ಮ ಮಚ್ಪ್ರದವ್ರು ಅವರ ಜೊತೆಗೆ ಬಂದ್ಬಿಡ್ರಿ ಅಂದ್ರು. ಆಯ್ತು ಸರ್ ಮಾಡ್ಬಿಡೋಣ ಅಂತ. ತುಂಬ ಖುಷಿಯಾಗಿ ಮಾಡಿರುವಂಥ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ವೆರಿ ಬೆಸ್ಟ್ ಟು ಎಂಟೈರ್ ಟೀಮ್. ಥ್ಯಾಂಕ್ ಯು.